शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः। श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करम् शङ्करं लोकशङ्करम्। शंकराचार्य सच्छिष्यं ज्ञानिराजं तपस्विनं नैष्कर्म्य सिद्धिकर्तारं सुरेश्वरमहं भजे। सदाहं संप्रदायज्ञं संयमीन्द्रं सदाश्रयं सद्गुरुं सच्चिदानन्दं सदाचारं समाश्रये। भारती करुणापात्रं भारती पदभूषणं भारती पदमारूढं भारती तीर्थमाश्रये। विद्या विनय संपन्नं वीतरागं विवेकिनं वन्दे वेदान्त तत्त्वज्ञं विधुशेखर भारतीम्। श्रीमच्छङ्कर भगवत् पूज्य पाद महासद्गुरुभ्यो नमः। श्री श्री सुरेश्वराचार्य सद्गुरु पादुकाभ्यां नमः। श्री श्री सच्चिदानन्देन्द्र सरस्वती सद्गुरु पादुकाभ्यां नमः। नमो नमः सद्गुरु पादुकाभ्याम्। खानिलाज्ञब्दरित्र्यन्तम् सत्फणीवोद्गतं यतः ध्वान्तच्छिदे नमस्तस्मै हरये बुद्धिसाक्षिणे। अलब्ध्वातिशयं यस्मात् व्यावृत्तास्तमबाधयः गरीयसे नमस्तस्मै अविद्याग्रन्थिभेदिने। ओम शांति शांति शांति। सद्गुरु भक्तರು, ವೇದಾಂತ ಪ್ರಿಯರು, ವೇದಾಂತಿಗಳು ಆಗಿರುವ ಆತ್ಮೀಯ ಪ್ರೇಮಾತ್ಮ ಸ್ವರೂಪಿಗಳಾದ ತಮ್ಮೆಲ್ಲರಿಗೂ ಇಂದಿನ ಸುಪ್ರಭಾತವನ್ನು ಹೇಳುತ್ತಾ, ಇಂದು ವಿಶ್ವಾವಸುನಾಮ ಸಂವತ್ಸರದಲ್ಲಿ ದಕ್ಷಿಣಾಯನ ಶರದೃತು ಕಾರ್ತಿಕ ಮಾಸ ಶುಕ್ಲ ಪಕ್ಷ ಅಷ್ಟಮಿ ತಿಥಿ, ವಾರ ಬುಧವಾರ, 2025ನೇ ಇಸ್ವಿಯಲ್ಲಿ ಅಕ್ಟೋಬರ್ ಮಾಹೆಯಲ್ಲಿ 29ನೇ ತಾರೀಖಿನ ಬುಧವಾರದ ಶುಭೋದಯವನ್ನು ಸುಪ್ರಭಾತವನ್ನು ತಮ್ಮೆಲ್ಲರಿಗೂ ತಿಳಿಸುತ್ತಾ, ತಮ್ಮೆಲ್ಲರಿಗೂ ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರ, ಭಗವಾನ್ ಸ್ವರೇಶ್ವರಾಚಾರ್ಯರವರ, ಭಗವಾನ್ ಪರಮ ಪೂಜ್ಯ ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರುಗಳ ಸಂಪೂರ್ಣ ಅನುಗ್ರಹದಿಂದ ಆತ್ಮಜ್ಞಾನ ಉಂಟಾಗಲಿ ಎಂದು ತಿಳಿಸುತ್ತಾ, ಇಂದಿನ ನೈಷ್ಕರ್ಮ್ಯ ಸಿದ್ಧಿ ಪ್ರವಚನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೇಮಪೂರ್ವಕವಾದ ಸುಸ್ವಾಗತ. ನೈಷ್ಕರ್ಮ್ಯ ಸಿದ್ಧಿಯಲ್ಲಿ 2ನೇ ಅಧ್ಯಾಯ 110ನೇ ಶ್ಲೋಕ ಚೆನ್ನಾಗಿದೆ. ಶ್ರೀ ಸುರೇಶ್ವರಾಚಾರ್ಯ ಉವಾಚ जीवन्नापेक्ष्यते सिद्धिम्
ಆತ್ಮಾನ್ಯಸ್ಮಾದಭಿಕ್ರಿಯಃ ನಿರಪೇಕ್ಷಂ ಅಪೇಕ್ಷ್ಯೈವ ಸಿದ್ಧ್ಯಂತೆ ತೇನ ಸ್ವಯಂ. ಒಗಟಿನ ಶ್ಲೋಕ. ಒಗಟನ್ನ ರಟ್ಟು ಮಾಡ್ತೇನೆ. ಅರ್ಥ ಹೋಯ್ತು, ಗುಟ್ಟು ರಟ್ಟಾಯ್ತು. ಶ್ಲೋಕಕ್ಕೆ ಪದವಿ ಭಾಗವನ್ನು ಮಾಡ್ತೇನೆ, ನೋಡ್ಕೊಳ್ಳಿ. ಧೀಮತೆ ನ ಅಪೇಕ್ಷತೆ ಸಿದ್ಧಿಂ ಆತ್ಮಾ ಅನ್ಯಸ್ಮಾತ್ ಅವಿಕ್ರಿಯ. 7 ಪದಗಳು. ನಿರಪೇಕ್ಷಂ ಅಪೇಕ್ಷ್ಯ ಏವ 10. ಸಿದ್ಧ್ಯಂತಿ ಅನ್ಯೇ ನ ತು ಸ್ವಯಂ 5. 10 + 5 15 ಪದಗಳಿಂದ ಸಿದ್ಧವಾಗಿರುವ ಶ್ಲೋಕವಿದು. ಶ್ಲೋಕ ಜೋರಾಗಿದೆ, ಶ್ಲೋಕಕ್ಕಿಂತ ಅರ್ಥ ಇನ್ನೂ ಜೋರಾಗಿದೆ. ಅದಕ್ಕಿಂತಲೂ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳ ಪಾಠಕ್ರಮ ಇನ್ನೂ ಅದ್ಭುತವಾಗಿದೆ. ಈ ಶ್ಲೋಕಕ್ಕೆ ಪೂಜ್ಯರಾದ ಭಗವತ್ಪಾದ ಸುರೇಶ್ವರಾಚಾರ್ಯರವರು ಒಂದು ಅವತರಣಿಕಾ ವಾಕ್ಯವನ್ನು ಬರೆದಿದ್ದಾರೆ. ಗ್ರಾಹಕಾದೇಹೇ ಅನ್ಯ ಸಾಕ್ಷಿ ಪೂರ್ವಕತ್ವ ಸಿದ್ಧೇಃ ಸ್ವಸಾಕ್ಷಿಣೋಪಿ ಅನ್ಯ ಸಾಕ್ಷಿ ಪೂರ್ವಕತ್ವಾತ್ ಅನವಸ್ಥಾ ದೋಷಃ ಭವತಿ ಇತಿ ಚೇತ್ ತನ್ನ ಸಾಕ್ಷಿಣಃ ವ್ಯತಿರಿಕ್ತ ಹೇತು ಅನಪೇಕ್ಷತ್ವಾತ್ ಅತಃ ಆಹ ಭಗವಾನ್ ಸುರೇಶ್ವರ. ಎಷ್ಟು ಚೆನ್ನಾಗಿದೆ! ಇಂಥ ವಾಕ್ಯಗಳನ್ನ ಎದ್ದ ಕೂಡಲೇ ಕಿವಿಗಳಿಂದ ಕೇಳ್ತಾ ಇದ್ರೆ ಭದ್ರಂ ಕರ್ಣೇಭಿಃ ಶೃಣುಯಾಮ ದೇವಾಃ. ಆ ವಾಕ್ಯ ನಮಗೆ ಸಾರ್ಥಕವಾಗ್ತಾ ಇದೆ. ಒಂದು ಪೂರ್ವ ಪಕ್ಷ ಇಲ್ಲಿ ಗ್ರಹಣಾಗಿದ್ದಾನೆ. ಪೂರ್ವ ಪಕ್ಷಿ ಮೀಮಾಂಸಕನೂ ಹೌದು, ಸಾಂಖ್ಯನೂ ಹೌದು, ತಾರ್ಕಿಕರು ಹೌದು. ಯಾರು ಪ್ರಮಾತರಿಗಿಂತ ಭಿನ್ನನಾಗಿರುವ ನಿರ್ವಿಕಾರನು ಸ್ವತಃ ಸಿದ್ಧನೂ ಆಗಿರುವಂತ ಸಾಕ್ಷಿ ತತ್ವವನ್ನ ಒಪ್ಪಿಕೊಳ್ಳುವುದಿಲ್ಲವೋ ಅಂಥವರೆಲ್ಲರೂ ಪೂರ್ವ ಪಕ್ಷಿಗಳೇ. ಗ್ರಾಹಕಾದೇಹ, ಗ್ರಾಹಕ, ಗ್ರಹಣ, ಗ್ರಾಹ್ಯ ಇವುಗಳು ಪ್ರಮಾತೃ, ಪ್ರಮಾಣ, ಪ್ರಮೇಯಗಳು, ಜ್ಞಾತೃ, ಜ್ಞಾನಜ್ಞೇಯಗಳು ಅನ್ಯ ಸಾಕ್ಷಿ ಪೂರ್ವಕತ್ವ ಸಿದ್ಧೇ. ಅನ್ಯ ತಮಗಿಂತ ಭಿನ್ನವಾಗಿರುವ ಸಾಕ್ಷಿ, ಸಾಕ್ಷಿಯನ್ನ ಪೂರ್ವಕ ಮುಂದಿಟ್ಕೊಂಡೇ ಸಿದ್ಧೇ ಸಿದ್ಧಿಯಾಗುತ್ತಿರುವುದರಿಂದ ಪ್ರಮಾತೃವು ಅಂತಾಗುವಂತಹದ್ದು ಸಾಕ್ಷಿಯಿಂದ, ಪ್ರಮಾಣಗಳು ಪ್ರಮಾಣ ಅಂತಾಗಿರುವುದು ಸಾಕ್ಷಿಯಿಂದ, ಪ್ರಮೇಯವಾಗಿರುವುದು ಸಾಕ್ಷಿಯಿಂದ. ಸಾಕ್ಷಿ ಪೂರ್ವಕತ್ವ, ಮೊದಲು ಸಾಕ್ಷಿ ಆಮೇಲೆ ಪ್ರಮಾತ್ರ, ಮೊದಲು ಸಾಕ್ಷಿ ಆಮೇಲೆ ಪ್ರಮಾಣ, ಮೊದಲು ಸಾಕ್ಷಿ ಆಮೇಲೆ ಪ್ರಮೇಯ ಎಂದು ಸಿದ್ಧೇ ನೀವು ಸಿದ್ಧ ಮಾಡಿರುವುದರಿಂದ. ಸುರೇಶ್ವರಾಚಾರ್ಯ ಹೇಳ್ಬಿಟ್ರು ಎಲ್ಲವೂ ಕೂಡ ಸಾಕ್ಷಿಯಿಂದ ಸಿದ್ಧ ಆಗ್ತಾ ಇದೆ. ಎಲ್ಲಿ ಹೇಳಿದ್ದಾರೆ? 108 ಮತ್ತು 9ನೇ ಶ್ಲೋಕಗಳಲ್ಲಿ ಗ್ರಾಹಕ ಗ್ರಹಣ ಗ್ರಾಹ್ಯ ವಿಭಾಗೇ ಯಹ ಅವಿಭಾಗವಾನ್ ಹಾನೋಪಾದಾನಯೋ ಸಾಕ್ಷಿ ಹಾನೋಪಾದಾನ ವರ್ಜಿತ. ಸಾಕ್ಷ್ಯ ಸ್ವರೂಪನ ಆತ್ಮನಿಂದಲೇ ಸಿದ್ಧವಾಗ್ತಾ ಇದೆ. ಸ್ವಸಾಧನಂ ಸ್ವಯಂ ನಷ್ಟಃ ನಾಶಂ ವೇತ್ಯ ಭಾವತಃ ಅತಯೇವ ನ ಚೇತಾನ್ಯೇಷ ಅತೋಸೌ ಭಿನ್ನ ಸಾಕ್ಷಿಕ ಅಂದ್ಬಿಟ್ರು.
ಒಟ್ಟಿನಲ್ಲಿ ಈ ಪ್ರಮಾತ್ರ ಪ್ರಮಾಣ ಪ್ರಮೇಯಗಳು ಸಿದ್ಧವಾಗಬೇಕಾದರೆ ಅವುಗಳಿಗಿಂತ ಭಿನ್ನನಾಗಿರುವ ಪ್ರಮಾತ್ರವಿಗಿಂತ ಭಿನ್ನನು, ಪ್ರಮಾಣಕ್ಕಿಂತ ಭಿನ್ನನು, ಪ್ರಮೇಯಕ್ಕಿಂತಲೂ ಭಿನ್ನನು ಆಗಿರುವಂತ ಸಾಕ್ಷ್ಯ ಸ್ವರೂಪನಾದ ಆತ್ಮನಿಂದಲೇ ಎಲ್ಲವೂ ಸಿದ್ಧವಾಗುತ್ತೆ ಎಂದು ಹೇಳಿದ್ದರಿಂದ ವೇದಾಂತಿಗಳಾದ ನಿಮಗೆ ಒಂದು ದೊಡ್ಡ ತೊಡಕು ಉಂಟಾಗ್ತಾ ಇದೆ. ಗ್ರಾಹಕಾದೇಹೆ ಅನ್ಯ ಸಾಕ್ಷಿ ಪೂರ್ವಕತ್ವ ಸಿದ್ಧೇಹೆ. ಗ್ರಾಹಕ, ಗ್ರಹಣ, ಗ್ರಾಹ್ಯಗಳೆಂಬ ಮೂರೂ ಕೂಡ ತಮಗಿಂತ ಭಿನ್ನನಾಗಿರುವ ಸಾಕ್ಷಿ ಪೂರ್ವಕತ್ವ ಎಂದು ಸಿದ್ಧ ಮಾಡಿದ್ದರಿಂದ ಸ್ವಸಾಕ್ಷಿಣೋಪಿ ಸಾಕ್ಷಿ ಅಂತಿದಾನಲ್ಲ ಅವನಿಗೂ ಕೂಡ ಸಾಕ್ಷಿಯಾಗಿರುವ ತನಗೂ ಕೂಡ ಅನ್ಯ ಸಾಕ್ಷಿ ಪೂರ್ವಕತ್ವಾತ್ ಮತ್ತೊಬ್ಬ ಸಾಕ್ಷಿ ಬೇಕು ಅಂತ ಅರ್ಥ ಆಯ್ತು. ಪ್ರಮಾತ್ರಿಗೆ ಒಬ್ಬ ಸಾಕ್ಷಿ ಬೇಕು ಅಂದ್ರೆ ಸಂತೋಷ, ಆ ಸಾಕ್ಷಿಗೂ ಮತ್ತೊಬ್ಬ ಸಾಕ್ಷಿ ಬೇಕು ಅಂತ ನಾವ್ ಹೇಳ್ತಾ ಇದ್ದೇವೆ. ಇವೇನೋ ಮಾಡಕ್ ಹೋಗಿ ಸಿಕ್ಕಾಕೊಂಡ್ಬಿಟ್ರೆ ತಪ್ಪಾಯ್ತು. ಅನ್ಯ ಸಾಕ್ಷಿ ಪೂರ್ವಕತ್ವಾದಿ ತನ್ನ ಸಾಕ್ಷಿಗೆ ತಾನು ಸಾಕ್ಷಿಯಾಗಿದ್ದಾನಲ್ಲ ಇದಕ್ಕೆ ಮತ್ತೊಬ್ಬ ಸಾಕ್ಷಿ ಬೇಕು. ಆ ಮತ್ತೊಬ್ಬ ಸಾಕ್ಷಿಯಿಂದ ಈ ಸಾಕ್ಷಿ ಸಿದ್ಧವಾಗ್ತಾ ಇದ್ದಾನೆ. ಆ ಸಾಕ್ಷಿ ಇನ್ನೊಬ್ಬ ಸಾಕ್ಷಿಯಿಂದ, ಆ ಸಾಕ್ಷಿ ಮತ್ತೊಬ್ಬ ಸಾಕ್ಷಿಯಿಂದ ಅಂತ ಹೇಳುತ್ತಾ ಹೋದರೆ ಅನವಸ್ಥಾ ದೋಷ ಪ್ರಸಂಗ. ಇದು ತಪ್ಪು. ತರ್ಕದಲ್ಲಿ ವಾದ ಮಾಡುವಾಗ ಅನವಸ್ಥಾ ದೋಷ ಬಂದರೆ ಅದು ತಪ್ಪು, ಸೋತೋದ ಅಂತ ಅರ್ಥ. ಅನವಸ್ಥಾ ದೋಷ ಬಾರದಂತೆ ಚರ್ಚೆ ಮಾಡಬೇಕು. ಗ್ರಾಹಕಾದೇಹೆ ಅನ್ಯ ಸಾಕ್ಷ್ಯ ಪೂರ್ವಕತ್ವ ಸಿದ್ಧೇಹೆ ಪಂಚಮಿ ಸಿದ್ಧಿಯಾಗಿರುವುದರಿಂದ ಸ್ವಸಾಕ್ಷಿಣೋಪಿ ತಾನು ಸಾಕ್ಷಿಯಾಗಿದ್ದಾನೆ ಆತ್ಮ. ತಾನೇ ಸಾಕ್ಷಿಯಾಗಿರುವಂತ ಆತ್ಮನಿಗೂ ಕೂಡ ಅನ್ಯ ಸಾಕ್ಷಿ ಪೂರ್ವಕತ್ವಾತ್ ಆ ಸಾಕ್ಷಿಯಾಗಿರುವ ಆತ್ಮನಿಗಿಂತ ಭಿನ್ನನಾದ ಮತ್ತೊಬ್ಬ ಸಾಕ್ಷಿ ಬೇಕು. ಆದರೆ ಆ ಮತ್ತೊಬ್ಬ ಸಾಕ್ಷಿ ಸಿದ್ಧನಾಗ್ಬೇಕಾದ್ರೆ ಅವನಿಗೆ ಮತ್ತೊಬ್ಬ ಸಾಕ್ಷಿ ಬೇಕು. ಅವನು ಸಿದ್ಧವಾಗ್ಬೇಕಾದ್ರೆ ಅವನಿಗೂ ಮತ್ತೊಬ್ಬ ಸಾಕ್ಷಿ ಬೇಕು. ರೆಕರಿಂಗ್ ಹೀಗಾಗ್ಬಿಟ್ರೆ ಅನವಸ್ಥಾ ದೋಷ. ಇದಕ್ಕೆ ಅನವಸ್ಥಾ ದೋಷ ಪ್ರಸಂಗ. ನಿಮ್ಮ ವೇದಾಂತ ಸಿದ್ಧಾಂತದಲ್ಲಿ ಸಾಕ್ಷ್ಯ ತತ್ವ ಒಪ್ಪಿಕೊಂಡದ್ದರಿಂದ ಅನವಸ್ಥಾ ದೋಷ ಬಂತು. ಇತಿ ಚೇತು ಅಂತ ಪೂರ್ವ ಪಕ್ಷಿಗಳು ಹೇಳಿದರೆ ತನ್ನ ವೇದಾಂತ ದರ್ಶನದಲ್ಲಿ ಸಾಕ್ಷಿ ತತ್ವವನ್ನ ಒಪ್ಪಿಕೊಳ್ಳುವುದರಿಂದ ಅನವಸ್ಥಾ ದೋಷ ಉಂಟಾಗುವುದಿಲ್ಲ. ಎಷ್ಟು ಚೆನ್ನಾಗಿ ಬರೀತಾರೆ ನೋಡ್ರಿ. ಸುರೇಶ್ವರರು ಜ್ಞಾನಿಗಳು, ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಅವರು ಬ್ರಹ್ಮಜ್ಞಾನಿಗಳು. ಬ್ರಹ್ಮಜ್ಞಾನಿಗಳಾಗದೆ ಹೋದರೆ ಇಂಥ ಮಾತುಗಳನ್ನ ಖಂಡಿತ ಆಡಲು ಸಾಧ್ಯವಿಲ್ಲ. ಅದ್ವೈತ ವೇದಾಂತ ದರ್ಶನದಲ್ಲಿ ಸಾಕ್ಷಿ ತತ್ವವನ್ನ ಒಪ್ಪಿಕೊಳ್ಳುವುದರಿಂದ ಪೂರ್ವ ಪಕ್ಷಿಗಳು ಹೇಳುವಂತ ಅನವಸ್ಥಾ ದೋಷ ಬರುವುದಿಲ್ಲ. ಯಾಕೆ? ಸಾಕ್ಷಿಣ ವ್ಯತಿರಿಕ್ತ ಹೇತು ಅನಪೇಕ್ಷತ್ವಾತ್. ಪಂಚಮಿ ಏಕವಚನ. ಸಾಕ್ಷಿಣ ಪಂಚಮಿ ಏಕವಚನ. ಸಾಕ್ಷಿಗಿಂತ ಭಿನ್ನನಾಗಿ, ವ್ಯತಿರಿಕ್ತ ಭಿನ್ನನಾಗಿ, ಹೇತ್ವನಪೇಕ್ಷತ್ವಾತ್ ಮತ್ತೊಬ್ಬ ಸಾಕ್ಷಿ ಬೇಕಾಗಿಲ್ಲ. ಈ ಸಾಕ್ಷ್ಯ ಸ್ವರೂಪನಾದ ಆತ್ಮನು ಸ್ವಯಂ ಜ್ಯೋತಿ ಸ್ವರೂಪ, ಸ್ವಯಂ ಪ್ರಕಾಶ ಸ್ವರೂಪ. ಇವನಿಗೆ ಮತ್ತೊಬ್ಬ ಸಾಕ್ಷಿ ಬೇಕಾಗಿಲ್ಲ, ಮತ್ತೊಬ್ಬ ಸಾಕ್ಷಿ ಇಲ್ಲವೂ ಇಲ್ಲ. ಜ್ಞಾಪಕ ಇಟ್ಕೊಳ್ಳಿ. ಹೇಗಿದು ಅಂತಂದ್ರೆ, ಒಂದು ಪುಸ್ತಕ ಇದೆ. ಈ ಪುಸ್ತಕವನ್ನ ನೋಡ್ಬೇಕಾದ್ರೆ ಕಣ್ಣು ಬೇಕು. ಕಣ್ಣು ಪುಸ್ತಕವನ್ನು ನೋಡ್ಬೇಕಾದ್ರೆ ಪ್ರಮಾತೃ ಬೇಕು. ಪ್ರಮಾತೃ ಪುಸ್ತಕವನ್ನು ನೋಡ್ಬೇಕಾದ್ರೆ ಅವನ ಮನಸ್ಸು ಬೇಕು.
ಪ್ರಮಾದವಾಗಿರುವಂತವನು ಮನಸ್ಸನ್ನ ಬಳಸಿಕೊಂಡು ಕಣ್ಣಿನಿಂದ ಪುಸ್ತಕ ಬರುತ್ತಾರೆ. ಕಣ್ಣಿಗೆ ಪುಸ್ತಕ ಕಾಣಿಸ್ಬೇಕಾದ್ರೆ ಬೆಳಕು ಬೇಕು. ಆ ಬೆಳಕೆ ಸೂರ್ಯನ ಬೆಳಕು. ಸೂರ್ಯನ ಬೆಳಕಿಗೆ ಮತ್ತೊಂದು ತತ್ವ ಇದೆ, ಅದೇ ಆತ್ಮತತ್ವ, ಸಾಕ್ಷಿ ತತ್ವ. ಆ ಸಾಕ್ಷಿಗೆ ಮತ್ತೊಬ್ಬ ಸಾಕ್ಷಿ ಬೇಕಾಗಿದೆ. ಒಂದು ಪ್ರಸಿದ್ಧವಾದ ಶ್ಲೋಕ ನಾ ಯಾವಾಗಲೂ ಹೇಳ್ತಾ ಇರ್ತೇನೆ, ಪುಸ್ತಕದಲ್ಲೂ ಎಲ್ಲ ಬರೆದಿರ್ತೇನೆ ನೋಡಿ. ಕಿಂಚೋತಿಸ್ತವ ಭಾನುಮಾನ ಹನಿಮೆ ರಾತ್ರೌ ಪ್ರದೀಪಾಧಿಕಂ ಸ್ಯಾದೇವಂ ರವಿದೀಪ ದರ್ಶನ ವಿಧೌ ಕಿಂಜ್ಯೋತಿರಾಖ್ಯಾಹಿಮೆ ಚಕ್ಷುಸ್ತಸ್ಯ ನಿಮೀಲನಾದಿ ಸಮಯೇ ಕಿಂ ಧೀರ್ಧಿಯೋ ದರ್ಶನೆ ಕಿಂ ತತ್ರಾಹಮತೋ ಭವಾನ್ ಪರಮಕಂ ಜ್ಯೋತಿಸ್ತದಸ್ಮಿ ಪ್ರಭಾ. ವಸ್ತುತಂತ್ರಜ್ಞಾನ ಮೊನ್ನೆ ಬಿಡುಗಡೆಯಾದ ವಸ್ತುತಂತ್ರಜ್ಞಾನ ಎನ್ನುವಂತ ಪುಸ್ತಕದಲ್ಲಿ ಈ ಶ್ಲೋಕ ಇರಬೇಕು. ಇದೇ ಬಿಡಿದೆ 40ನೇ ಪುಟ ನೋಡ್ಕೊಳ್ಳಿ. ವಸ್ತುತಂತ್ರಜ್ಞಾನ ಎನ್ನುವ 189ನೇ ವೇದಾಂತ ಕೃತಿಯಲ್ಲಿ 40ನೇ ಪುಟದಲ್ಲಿ ಈ ಶ್ಲೋಕ ಇದೆ. ಇದು ಅದ್ವೈತ ವೇದಾಂತಿಗಳು ಇಡೀ ಮುಮುಕ್ಷು ಪ್ರಪಂಚಕ್ಕೆ ಅನುಗ್ರಹ ಮಾಡಿರುವ ಮಹಾ ಜ್ಞಾನ ಪ್ರಸಾದ, ಮಹಾ ಮೋಕ್ಷ ಪ್ರಸಾದ. ನೀನು ಸಾಕ್ಷ್ಯ ಸ್ವರೂಪನಾಗಿದ್ದೀಯಾ ಅಂತ ಪೂರ್ವ ಪಕ್ಷಿ ಹೇಳ್ತಾ ಇದ್ದಾನೆ ಕೋಪದಿಂದ. ಸ್ವಾಮಿ, ಎಲ್ಲಕ್ಕೂ ಸಾಕ್ಷಿ ಬೇಕು ಅಂದ್ರೆ ಹಾಗಾದ್ರೆ ಆ ಸಾಕ್ಷಿಗೊಬ್ಬ ಸಾಕ್ಷಿ ಬೇಕಲ್ಲ. ಆಯ್ತು, ಇನ್ನೊಬ್ಬ ಸಾಕ್ಷಿ, ಅವನಿಗೊಬ್ಬ ಸಾಕ್ಷಿ ಬೇಕಲ್ಲ, ಅವನಿಗೂ ಒಬ್ಬ ಸಾಕ್ಷಿ ಬೇಕಲ್ಲ ಅಂತ ಅನವಸ್ಥಾ ದೋಷ ಬರುತ್ತದಲ್ಲ ಅಂತ ಕನ್ನ. ನಮ್ಮ ಅದ್ವೈತ ವೇದಾಂತ ಸಿದ್ಧಾಂತದಲ್ಲಿ ಅನವಸ್ಥಾ ದೋಷಕ್ಕೆ ಅವಕಾಶವಿಲ್ಲ. ಯಾಕೆ? ಸಾಕ್ಷಿನ ವ್ಯತಿರಿಕ್ತ, ಸಾಕ್ಷಿಗಿಂತ ಬೇರೆಯಾಗಿರುವ ಮತ್ತೊಂದು ಹೇತು, ಸಾಕ್ಷಿಗೆ ಬೆಳಕನ್ನುಂಟು ಮಾಡುವಂತ ಮತ್ತೊಬ್ಬ ಸಾಕ್ಷಿ ಅನಪೇಕ್ಷತ್ವಾ. ವಿ ಡೋಂಟ್ ರಿಕ್ವೈರ್ ನೋ ಸೆಕೆಂಡ್ ವಿಟ್ನೆಸ್ ಅದರ್ ದ್ಯಾನ್ ದ ಒನ್ ವಿಟ್ನೆಸ್ ಇಸ್ ರಿಕ್ವೈರ್ಡ್. ಸಾಕ್ಷ್ಯ ತತ್ವ ಒಂದೇ, ಏಕಮೇವಾದ್ವಿತೀಯಂ. ಇವನಿಗೆ ಮತ್ತೊಂದು ಸಾಕ್ಷ್ಯ ತತ್ವ ಬೇಕಾಗಿಲ್ಲ. ಅತಃ ಆಹ ಇದನ್ನ ತಿಳಿಸ್ತಾ ಇದ್ದಾರೆ. ಶ್ರೀ ಸುರೇಶ್ವರಾಚಾರ್ಯ ಉವಾಚ ಭೀವನ್ನಾಪೇಕ್ಷ್ಯತೆ ಸಿದ್ಧಿಂ ಆತ್ಮಾನ್ಯಸ್ಮಾದ ವಿಕ್ರಿಯಃ ನಿರಪೇಕ್ಷಮಪೇಕ್ಷ್ಯೈವ ಸಿದ್ಧ್ಯಂತ್ಯನ್ಯೇನ ತು ಸ್ವಯಂ. ನಮೋ ನಮಃ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರು ಪಾದುಕಾಭ್ಯಾಂ. ಅನ್ವಯವನ್ನು ಹೇಳ್ತೇನೆ ನೋಡ್ಕೊಳ್ಳಿ. ಅವಿಕ್ರಿಯ ಆತ್ಮ ಧೀವತೆ ಅನ್ಯಸ್ಮಾತ್ ಸಿದ್ಧಿಂ ಅಪೇಕ್ಷತೆ. ಎಲ್ಲ ಪದ ಬಂತ ನೋಡೋ, ಏನ್ ಪದ ನೋಡ್ಕೊಳ್ಳಿ. ಮತ್ತೊಮ್ಮೆ ಹೇಳ್ತೇನೆ. ಅವಿಕ್ರಿಯ ಆತ್ಮ ಧೀವತೆ ಅನ್ಯಸ್ಮಾತ್ ಸಿದ್ಧಿಂ ನ ಅಪೇಕ್ಷತೆ. ಅದು ಕರೆಕ್ಟ್ ಕೂತ್ಕೋಬೇಕು. ಧೀಯಾದಯ ನಿರಪೇಕ್ಷಂ ಆತ್ಮಾನಂ ಅಪೇಕ್ಷ್ಯ ಏವ ಸಿದ್ಧ್ಯಂತಿ ಅನ್ಯೇ ಸ್ವಯಂ ನ ತು ಸಿದ್ಧ್ಯಂತಿ. ಅನ್ವಯ ಬಹಳ ಚೆನ್ನಾಗಿದೆ. ಸಂಸ್ಕೃತ ಗೊತ್ತಿರಬಾರದು, ವೇದಾಂತ ಪ್ರಕ್ರಿಯೆ ಅರ್ಥವಾಗಿರ್ಬೇಕು ಅವನಿಗೆ. ನೋಡಿ ಅರ್ಥ ಹೇಳ್ತೀನಿ. ಆತ್ಮ ಕಹ ಅವಿಕ್ರಿಯ ಆತ್ಮ ಅಚ್ಛೇದ್ಯೋಯಮದಾಖ್ಯೋಯಂ ಅಕ್ಲೇಜ್ಯೋ ಶೋಚ್ಯೇವ ಚ ನಿತ್ಯ ಸರ್ವಗತಸ್ಥಾನು ಅಚಲೋಯಂ ಸನಾತನಃ. ಅಲ್ವೇ ಭಗವದ್ಗೀತಾ. ನೈನಂ ಚಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕಃ ನ ಚೈನಂ ಕ್ಲೇದಯಂತ್ಯಾಪಃ ನ ಶೋಷಯತಿ ಮಾರುತಃ. ಅಬ್ಬಾ, ಉಪದೇಶ ಸ್ವಾಮಿ.
ವೇದಾಂತ ಸಂದೇಶ ಇಡೀ ಜಗತ್ತಿಗೆ ಮಂಗಳ ಉಂಟು ಮಾಡುವಂತಹ ಸಂದೇಶ. ವೇದಾಂತ ಪ್ರಚಾರ ಚೆನ್ನಾಗಿ ಆಗಿದೆ. ಇಡೀ ಕರ್ನಾಟಕದಲ್ಲಿ ಎಲ್ಲರಿಗೂ ವೇದಾಂತ ಗೊತ್ತಾಗ್ಬೇಕು. ನೀವು ಪ್ರಯತ್ನ ಮಾಡಿ. ನಾನು ಬರೆದಿರುವಂತ ಗ್ರಂಥಗಳನ್ನ ಕೊಂಡುಕೊಂಡು ಉಚಿತ 100 ಜನ ಕೊಡಿ. ಒಬ್ಬೊಬ್ರು 100 ಪುಸ್ತಕ ತಗೊಂಡು ಹಂಚ್ತಾ ಹೋಗಿ. 1,00,000 ಜನ ತಗೊಂಡ್ರೆ 1,000 ಜನ ಆದ್ರೂ ಜ್ಞಾನಿಗಳಾಗ್ತಾರೆ. ಅವಿಕ್ರಿಯ ಆತ್ಮ ವೇದಾಂತದಲ್ಲಿ ಪ್ರತಿಪಾದಿತನಾಗಿರುವ ಆತ್ಮನು ಅವಿಕ್ರಿಯ. ವಿಕ್ರಿಯತೆ ಇತಿ ವಿಕ್ರಿಯ ನ ವಿಕ್ರಿಯ ಅವಿಕ್ರಿಯ. ದ ಚೇಂಜ್ಲೆಸ್ ಕಾನ್ಸ್ಟೆಂಟ್ ಎಂಟಿಟೀಸ್ ಆತ್ಮನ್. ಆತ್ಮನಿಗೆ ದೇಶ ಕಾಲಗಳಿಂದ ವಿಕಾರಗಳಿಲ್ಲ, ನಾಮರೂಪಗಳಿಂದ ವಿಕಾರಗಳಿಲ್ಲ, ಕಾರ್ಯ ಕಾರಣ ಭಾವದಿಂದ ವಿಕಾರಗಳಿಲ್ಲ, ಆಮೇಲೆ ಗುಣಗಳಿಂದ ವಿಕಾರಗಳಿಲ್ಲ. ಅನಾದಿತ್ವ ನಿರ್ಗುಣತ್ವಾದಿ ಪರಮಾತ್ಮಾಯಮವ್ಯಯ ಶರೀರಸ್ಥೋಪಿ ಕೌಂತೇಯ ನ ಕರೋತಿ ನ ಲಿಪ್ಯತೆ. ವೇದಾಂತ ಅವಿಕ್ರಿಯನಾಗಿರುವ ಆತ್ಮನು ಆತ್ಮನಿಗೆ ವೇದಾಂತದಲ್ಲಿ ಹೆಸರು ಅವಿಕ್ರಿಯ, ವಿಕಾರರಹಿತ, ಕೂಟಸ್ಥ ಆತ್ಮ. ಕಾಮ ಧೀವತೆ ಧೀರಿವ ಬುದ್ಧಿಯಂತೆ ಅಂತಃಕರಣದಂತೆ ಅನ್ಯಸ್ಮಾತ್ ತನಗಿಂತ ಭಿನ್ನವಾಗಿರುವ ಮತ್ತೊಂದರಿಂದ ಸಿದ್ಧಿಂ ತನ್ನ ಸಿದ್ಧಿಯನ್ನ ಆತ್ಮನು ನ ಅಪೇಕ್ಷತೆ ಅಪೇಕ್ಷಿಸುವುದಿಲ್ಲ. ಬುದ್ಧಿ ಇದೆ ಅಂತ ಆಗ್ಬೇಕಾದ್ರೆ ಸಾಕ್ಷ್ಯ ಸ್ವರೂಪದ ಆತ್ಮನು ಬೇಕು. ಆತ್ಮನಿಲ್ಲದೆ ಹೋದರೆ ಬುದ್ಧಿಗೆ ಬುದ್ಧಿತ್ವವೇ ಇಲ್ಲ, ಬುದ್ಧಿಗೆ ಸ್ವಯಂ ಬುದ್ಧಿ ಇಲ್ಲ. ಅಚೇತನವಾಗಿರುವಂತ ಅಂತಃಕರಣಕ್ಕೆ ಆತ್ಮನ ಸನ್ನಿಧಾನದಿಂದ ಬೆಳಕು ಬರ್ತಾ ಇದೆ ಅಲ್ವೇ? ಏನ್ ಆಶ್ಚರ್ಯವಿದೆ. ಅಂತಃಕರಣ ಎಲ್ಲ ವಿಚಾರವನ್ನು ತಿಳಿತಾ ಇದೆ, ಅದ್ಭುತವಾಗಿದೆ. ಆ ಅಂತಃಕರಣಕ್ಕೆ ಚೈತನ್ಯ, ಜ್ಞಾನ, ಶಕ್ತಿ ಬಂದ ಯಾರಿಂದ? ಆತ್ಮನಿಂದ. ಆತ್ಮನಿಗೆ ಯಾರಿಂದ? ತನ್ನಿಂದಲೇ. ಅವಿಕ್ರಿಯನಾದ ಆತ್ಮನು ಬುದ್ಧಿಯಂತೆ ತನ್ನ ಸಿದ್ಧಿಯನ್ನು ಮತ್ತೊಂದರಿಂದ ನ ಅಪೇಕ್ಷಿಸುವುದಿಲ್ಲ. ಉದಾಹರಣೆ ಕೊಡ್ತೇನೆ ನೋಡಿ. ಎಚ್ಚರದಲ್ಲಿ ಇಂದ್ರಿಯಗಳಿವೆ, ಮನಸ್ಸಿದೆ, ಬುದ್ಧಿ ಇದೆ, ಹಿಂದೆ ಕರ್ಣಗಳಿವೆ, ಸೂರ್ಯ ಇದೆ, ಎಲ್ಲವನ್ನು ನೋಡ್ತಾ ಇದ್ದೀವಿ. ಸುಷುಪ್ತಿಯಲ್ಲಿ ನಾ ಗಾಢ ನಿದ್ದೆ ನೋಡ್ತಾ ಇದ್ದೆ. ಗಾಢ ನಿದ್ದೆಯಲ್ಲಿ ಕಣ್ಣಿದ್ಯಾ? ಇಲ್ಲ. ಬುದ್ಧಿ ಇದೆಯಾ? ಇಲ್ಲ. ಅಂತಃಕರಣವಿದೆ? ಯಾವುದಿಲ್ಲ. ಏನು ಇಲ್ಲ ಎನ್ನುವುದನ್ನು ನೋಡ್ತಾ ಇದ್ದೇನೆ. ಎಚ್ಚರ ಕನಸುಗಳಲ್ಲಿ ಪ್ರಮಾತ್ರ ಪ್ರಮಾಣ ಪ್ರಮೇಯಗಳನ್ನು ಬೆಳೆಸ್ತಾ ಇದ್ದೇನೆ. ಸುಷುಪ್ತಿಯಲ್ಲಿ ಪ್ರಮಾತ್ರ ಪ್ರಮಾಣ ಪ್ರಮೇಯಗಳು ಇಲ್ಲ ಎನ್ನುವುದನ್ನು ನಾನು ಬೆಳೆಸ್ತಾ ಇದ್ದೇನೆ. ಯಾವ ರೂಪದಿಂದ? ಸಾಕ್ಷ್ಯ ರೂಪದಿಂದ. ಗಾಢ ನಿದ್ದೆಯಲ್ಲಿ ನಾನು ಸ್ವಯಂ ಜ್ಯೋತಿ ಸ್ವರೂಪನಾಗಿದ್ದೇನೆ. ಗಾಢ ನಿದ್ದೆಯಲ್ಲಿ ಮಾತ್ರವಲ್ಲ, ಎಚ್ಚರ ಕನಸುಗಳಲ್ಲಿಯೂ ಸ್ವಯಂ ಜ್ಯೋತಿ. ಅದೇನಾಗಿದೆ? ಆತ್ಮನ ಸ್ವಯಂ ಜ್ಯೋತಿ ಸ್ವರೂಪನಾಗಿದ್ದರು. ಈ ಮನಸ್ಸಿನ ಜೊತೆಯಲ್ಲಿ ಇಂದ್ರಿಯಗಳ ಸಹವಾಸದಿಂದ ಆತ್ಮನ ಸ್ವಯಂ ಜ್ಯೋತಿಷ್ವ ಮರತಂತ್ಯ ಆಗಿದೆ. ಆತ್ಮನು ಮಾತ್ರ ಇರುವಂತೆಯೇ ಇದ್ದಾನೆ. ಆತ್ಮನ ಅರಿವಿನಲ್ಲಿ, ಆತ್ಮನ ಪ್ರಕಾಶದಲ್ಲಿ, ಆತ್ಮನ ಚೈತನ್ಯದಲ್ಲಿ ಯಾವ ಯಾವ ವ್ಯತ್ಯಾಸವೂ ಇಲ್ಲ. ಅಸಂಕುಚಿತ ಚಿತ್ಪದ್ಮ ಪ್ರಾಜ್ಞೆ ಸ್ವಪ್ನ ಪ್ರಬೋಧವತ್
ತಥಾ ಪ್ರಫುಲ್ಲ ಬೋಧಾಬ್ಜ ಪ್ರಾಜ್ಞವತ್ ಸ್ವಪ್ನ ಬೋಧಯೋ. ಈ ಶ್ಲೋಕವನ್ನ ನನ್ನ ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿಯ ಸ್ವಾಮಿ ಬಹಳ ಹೇಳ್ತಾ ಇದ್ರು. ಇದು ಸಂಬಂಧ ಮಾತ್ರಿಕ ಅಂತ ಅನ್ಕೊಂಡಿದ್ದೇನೆ. ಅಸಂಕುಚಿತ ಚಿತ್ಪದ್ಮ ಪ್ರಾಜ್ಞೆ ಸ್ವಪ್ನ ಪ್ರಬೋಧವತಿ ತಥಾ ಅಪ್ರಫುಲ್ಲ ಬೋಧಾಬ್ಜ ಪ್ರಾಜ್ಞವ ಸ್ವಪ್ನ ಬೋಧಯೋ. ಅರ್ಥ ತುಂಬಾ ಚೆನ್ನಾಗಿದೆ, 1 ಗಂಟೆ ಹೇಳ್ಬೇಕು, ಇವಾಗ ಬೇಡ, ಸಾಕು. ಆ ಶ್ಲೋಕವನ್ನ ನೋಡಿ, ಎಲ್ಲಾರು ಬರ್ದಿದ್ದ ತುಂಬಾ ಸಂತೋಷ. ಧೀವನ್ನಪೇಕ್ಷತೆ ಸಿದ್ಧಿಂ ಆತ್ಮಾನ್ಯಸ್ಮಾದ ವಿಕ್ರಿಯ ನಿರಪೇಕ್ಷಂ ಅಪೇಕ್ಷೈವ ಸಿದ್ಧ್ಯಂಚನ್ಯೇನ ತು ಸ್ವಯಂ. ಅನ್ವಯವಾಯಿತು. ಆತ್ಮನು ಬುದ್ಧಿಯಂತೆ ಬೇರೊಂದರಿಂದ ತನ್ನ ಸಿದ್ಧಿಯನ್ನ ಅಪೇಕ್ಷಿಸುವುದಿಲ್ಲ. ಯಾಕೆ? ಅವಿಕ್ರಿಯನಾಗಿರುವುದರಿಂದ. ಮತ್ತು ನಿರಪೇಕ್ಷಮಾತ್ಮಾನಂ ಅಪೇಕ್ಷೈವ, ನಿರಪೇಕ್ಷನಾಗಿರುವ, ಯಾರನ್ನೂ ಕೂಡ ಅಪೇಕ್ಷಿಸದೇ ಇರುವ, ಯಾರ ಸಹಾಯವನ್ನು ಬಯಸದೇ ಇರುವಂತ ಆತ್ಮನನ್ನು ಅಪೇಕ್ಷೆಯವ ಇಟ್ಟುಕೊಂಡೆ ಆತ್ಮನ ಸಹಾಯದಿಂದಲೇ ಅನ್ಯೇ ಸಿದ್ಧಂತೆ. ಅಂತಃಕರಣ, ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ, ಇಂದ್ರಿಯ ಎಲ್ಲವೂ ಕೂಡ ಸಿದ್ಧಂತಿ, ಸಿದ್ಧಿಯಾಗ್ತಾ ಇದೆ. ಆದರೆ ಇವುಗಳು ಯಾವುದು? ಇಂದ್ರಿಯಗಳು, ಅಂತಃಕರಣ, ಇವುಗಳು ಮಾತ್ರ ನಿರಪೇಕ್ಷನಾದ, ಯಾವುದರ ಹಂಗು ಇಲ್ಲದೆ ಇರುವಂತ ಆತ್ಮನನ್ನು ಅಪೇಕ್ಷೆಯ ಇಟ್ಟುಕೊಂಡೆ ಸಿದ್ಧಂತಿ, ಸಿದ್ಧವಾಗ್ತದೆ. ಅಂದ ಮೇಲೆ ವೇದಾಂತದಲ್ಲಿ ಅನವಸ್ಥಾ ದೋಷ ಉಂಟಾಗುವುದಿಲ್ಲ ಅಂದ್ಬಿಟ್ಟು. ಈಗ ಪರಮ ಪೂಜ್ಯ ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಬರೆದಿರುವ ಕ್ಲೇಶಾಪಹರಣಿ ಬರೋಣ. ಸಂಸ್ಕೃತ ಗ್ರಂಥ 247ನೇ ಪುಟ ಶುರು ಮಾಡ್ತಾ ಇದ್ದೇನೆ. ಕ್ಲೇಶಾಪಹರಣಿ ಬಹಳ ಚೆನ್ನಾಗಿರುತ್ತೆ ಗುರು ವಾಕ್ಯ. ಧೀವನ್ನಾಪೇಕ್ಷತೆ ಸಿದ್ಧಿಂ ಆತ್ಮಾನ್ಯಸ್ಮಾದ ವಿಕ್ರಿಯ ನಿರಪೇಕ್ಷಮಪೇಕ್ಷೈವ ಸಿದ್ಧಂಜನ್ಯೇನ ತು ಸ್ವಯಂ. ಅಪೇಕ್ಷೆ ಏವ, ಉಳಿದವೆಲ್ಲವೂ ಕೂಡ ನಿರಪೇಕ್ಷನಾಗಿರುವ ಆತ್ಮನನ್ನ ಅಪೇಕ್ಷಿಸಿಕೊಂಡೇ ಬದುಕಬೇಕೇ ಹೊರತು ಅವುಗಳಿಗೆ ಸ್ವತಃ ಅಸ್ತಿತ್ವವಿಲ್ಲ ಅಂದ್ಬಿಟ್ಟು. 248 ಪುಟವತ್ತಿ ನೋಡಿ. ಗ್ರಾಹಕಾದೀನಾಂ ಸಾಕ್ಷಿ ಸಿದ್ಧತ್ವಾಂಗೀಕಾರೆ ನ ಅನವಸ್ಥಾ. ಹೆಡ್ಡಿಂಗ್. ಆ ಸದ್ಗುರುಗಳ ದರ್ಶನ ಮಾಡ್ತಾ ಇದ್ರೆ ಪಾಪ ಪರಿಹಾರವಾಗುತ್ತೆ. ಗ್ರಾಹಕಾದೀನಾಂ ಸಾಕ್ಷಿ ಸಿದ್ಧತ್ವಾಂಗೀಕಾರೆ ಸತಿ ನ ಅನವಸ್ಥಾ ದೋಷ ಪ್ರಸಂಗ. ಹೇಗಿದೆ ಹೆಡ್ಡಿಂಗು? ಈ ಗ್ರಂಥವನ್ನ ಬರೆದಂತ ತಪೋಭೂಮಿ ಹೊಳೆಯಿಂದ ಶ್ರೀಪುರದ ಅಧ್ಯಾತ್ಮ ಪ್ರಕಾಶ ಕಾರ್ಯಾಲಯ. ಗ್ರಾಹಕಾದಿಗಳು ಸಾಕ್ಷಿಯಿಂದ ಸಿದ್ಧವಾಗುತ್ತಿವೆ ಎನ್ನುವುದನ್ನ ಒಪ್ಪಿಕೊಂಡರೆ ಅಲ್ಲಿ ಅನವಸ್ಥಾ ದೋಷ ಉಂಟಾಗುವುದಿಲ್ಲ ಸಿದ್ಧಾಂತ. ನಾನು ಪೂರ್ವ ಪಕ್ಷಿ ಎಷ್ಟು ಪ್ರಬಲವಾಗುತ್ತಾನೋ ಅಷ್ಟು ಸಿದ್ಧಾಂತಕ್ಕೆ ಜಾಸ್ತಿ ಮಹತ್ವ ಬರುತ್ತದೆ. ನಾನು ಯುಕ್ತಿ ಮಾತ್ರವಿದಂ ಸಾಕ್ಷಿ ಸಂಚಾರಯಿತು ಶಕ್ಯತೆ. ಅಬ್ಬಾ ಸ್ವಾಮಿ, ನೀವೇನ್ ಹೇಳಿದ್ರಿ? ಪ್ರಮಾಣಗಳಿಗಿಂತ ಭಿನ್ನನಾಗಿರುವ ಒಬ್ಬ ಸಾಕ್ಷಿ ಬೇಕು ಅಂದ್ರೆ ಸರಿ. ಇದೇ ನ್ಯಾಯವನ್ನ ನಾವು ಸಾಕ್ಷಿ ಎಲ್ಲಿಯೂ ಕೂಡ ಸಂಚಾರಯಿತಂ ಹಾಕುವುದಕ್ಕೆ ಸಾಧ್ಯವಾಗುತ್ತಲ್ಲ. ಅದೇ ರೀತಿಯಲ್ಲಿ ಸಾಕ್ಷಿಗೆ ಚೈತನ್ಯ ಬರಬೇಕಾದ್ರೆ ಮತ್ತೊಬ್ಬ ಸಾಕ್ಷಿ ಬೇಕು ಅಂತ ಹೇಳ್ತಾರೆ. ಏನೋ ಮಾಡ್ಕೊಂಡ್ಬಿಟ್ರಿ ನೀವು. ಅತಃ ಪರಾಪಶಕುನಾಯ ಸ್ವನಾಸಿಕ ಛೇದೋಯಂ. ನ್ಯಾಯ ಇದು. ಬಾ
ಗುರುಗಳು ನ್ಯಾಯ ಬಹಳ ಹೇಳ್ತಾ ಇದ್ರು. ಪೂರ್ವ ಮೀಮಾಂಸಾ ನ್ಯಾಯ, ತರ್ಕಶಾಸ್ತ್ರ ಬೇಕಾದಷ್ಟು ನ್ಯಾಯ ನ್ಯಾಯ. ಪರಾಪಶಕನಾಯ, ಪರ ಬೇರೊಬ್ಬರಿಗೆ, ಅಪಶಕನಾಯ ಅಪಶಕನ ಮಾಡಬೇಕು ಅಂತ ಸ್ವ ನಾಸಿಕಾಚ್ಛೇದ ತನ್ಮೂಗನ್ ಕತ್ತರಿಸ್ಕೊಂಡ. ಹಾಗಾಯ್ತಲ್ಲ ಇದು. ಅಂದ್ರೇನು? ಒಂದು ಸಣ್ಣ ಕಥೆ. ಇಬ್ಬರು 3-4 ಜನ ಇದ್ರು. ಒಬ್ಬ ಶತ್ರು, ಅವನಿಗೆ ಇವರು ಕಂಡಾಗ್ತಾ ಇದ್ದಿಲ್ಲ. ಅವರ ಮನೆಯಲ್ಲಿ ಮಂಗಳ ಕಾರ್ಯಕ್ರಮ ಇದ್ದಾರೆ. ಒಂದು ವಿವಾಹವನ್ನು, ಗೃಹ ಪ್ರವೇಶವನ್ನು, ಮದುವೆಯನ್ನು ಇಟ್ಕೊಂಡಿದ್ದಾರೆ. ಈ ಶತ್ರುವಿಗೆ ಗೊತ್ತಾಯ್ತು, ಏನಾದ್ರೂ ಮಾಡಿ ಆ ಮಂಗಳ ಕಾರ್ಯಕ್ರಮಕ್ಕೆ ಅಪಶಕನ ಮಾಡಬೇಕು ಅಂತ ತೀರ್ಮಾನ ಮಾಡಿದ. ಶತ್ರು ದುಷ್ಟ ಸ್ವಭಾವ. ಯಾರನ್ನ ಕೇಳಿದ್ರು, ಸ್ವಾಮಿ ಅವ್ರ ಮದುವೆಗೆಲ್ಲ ಏರ್ಪಾಡು ಮಾಡ್ಕೊತಾ ಇದ್ದಾರೆ, ನಾಳೆ ಮದುವೆ ಇಟ್ಕೊಂಡಿದ್ದಾರೆ, ಅದಕ್ಕೆ ಅಪಶಕನ ಮಾಡಿ ಬ್ಯಾಡ್ ವಮೆನ್ ಆಗ್ಬೇಕು, ಏನ್ ಮಾಡ್ಬೇಕು ಅಂತ ಕೇಳ್ದ. ನೋಡಪ್ಪ, ಆ ಸಮಯದಲ್ಲಿ ರಕ್ತವನ್ನ ಅವ್ರು ತೋರಿಸ್ಬಿಡೋದು. ರಕ್ತ ದೇಹದ ಯಾವುದೋ ಒಂದು ಭಾಗದಿಂದ ರಕ್ತ ಸುರಿವಂತೆ ಮಾಡ್ಕೊಂಡು ತೋರಿಸ್ಬಿಟ್ರೆ ಅಪಶಕನವಾಗುತ್ತೆ, ಮದುವೆ ನಿಂತೋಗುತ್ತೆ ಎಂದು ಮಾಡ್ತೀನಿ. ಏನ್ ಮಾಡಿದ್ರೆ ತನ್ನ ಮೂಗನ್ ಕತ್ತರಿಸ್ಕೊಂಡ್ಬಿಟ್ಟ. ತನ್ನ ಮೂಗನ್ನ ತಾನೇ ಕತ್ತರಿಸ್ಕೊಂಡು ಅಲ್ಲಿ ಹೋದ. ರಕ್ತ ಸುರಿತಾ ಇತ್ತು, ಅಪಶಕನವಾಯ್ತು. ಈ ಮೂಗು ಹೋಯ್ತಾ, ಅದ್ರ ಕೈ ಕತ್ತರಿಸ್ಕೊಂಡ್ಬಿಟ್ಟ. ಕೈ ಕತ್ತರಿಸ್ಕೊಂಡ್ರೆ ಅವ್ರ ಅಪಶಕನವೇನೋ ಆಯ್ತು, ಕೈ ಬಿದ್ದೋಯ್ತಲ್ಲ. ಪರಾಪಶಕುನಾಯ, ಎಷ್ಟೆಲ್ಲ ಬರೀತಾರೆ ಗುರು. ಮತ್ತೊಬ್ಬರಿಗೆ ಅಪಶಕುನವನ್ನು ಮಾಡಬೇಕು ಅನ್ನುವಂತ ಉದ್ದೇಶದಿಂದ ಈ ಬುದ್ಧಂತ ಏನ್ ಮಾಡಿದ, ಸ್ವ ನಾಸಿಕಾಚ್ಛೇದ ತನ್ನ ಮೂಗನ್ ಕತ್ತರಿಸ್ಕೊಂಡ್ಬಿಟ್ಟ. ಮೂಗು ಹೋಯ್ತು, ಮಾತಾಡಕ್ಕಾಗ್ತಾ ಇಲ್ಲ, ರಕ್ತ ಸುರಿತಾ ಇದೆ, ಅಪಶಕನವೇನು ಆಯ್ತು. ಇನ್ನೊಂದು ಜನ ಮದುವೆ ಮಾಡ್ತಾರೆ. ಅವರು ಸಾಯುವವರೆಗೂ ತೊಂದರೆ ಆದ ಯಾರಿಗೆ? ನನಗೆ. ಯಾವತ್ತೂ ನಾವು ಇತರರಿಗೆ ತೊಂದರೆ ಮಾಡಬಾರ್ದು. ಈ ಪ್ರಪಂಚದಲ್ಲಿ ಯಾರನ್ನೂ ದ್ವೇಷ ಮಾಡಿ, ಹೇಟ್ ನನ್, ಲವ್ ಆಲ್ ಈಸ್ ದಿ ಪ್ರಿನ್ಸಿಪಲ್ ಆಫ್ ಅವರ್ ಗುರುಜಿ. ಪೂಜ್ಯ ಸದ್ಗುರು ಹೇಳ್ತ ಮಗು, ಯಾರ ಮನಸ್ಸು ವಹಿಸಬಾರ್ದಪ್ಪ. ತುಂಬಾ ಜನ ವ್ಯಕ್ತಿತ್ವ ನೋಡ್ಬೇಕು ಅಂತ ಸಂತೋಷ ಮಾತಾಡ್ಬೇಕು, ಯಾರಿಗೂ ಮನನೋಯುವಂತ ಮಾತನಾಡಬೇಡ. ಬಹಳ ಸಂತೋಷ, ಕಷ್ಟ ಆಗುತ್ತದ. ಹಾಗಿಲ್ಲಿ ಸ್ವಾಮಿ ಇವೇನೋ ಮಾಡೋಕ್ಕಾಗಿ ಏನೋ ಮಾಡ್ಕೊಂಡ್ಬಿಟ್ರಲ್ಲ. ಅಂತಃಕರಣಕ್ಕೆ ಚೈತನ್ಯ ಬರಬೇಕಾದರೆ ಅದಕ್ಕೆ ಭಿನ್ನವಾಗಿರುವ ಸಾಕ್ಷಿ ಬೇಕು ಅಂದ್ರೆ ಅದನ್ನೇನು ಹೇಗೆ ಗೊತ್ತೇ, ನಿಮ್ಮ ಸಾಕ್ಷಿ ಮತ್ತೊಬ್ಬ ಸಾಕ್ಷಿ ಬೇಕು ಅಂತ ಹೇಳ್ತಾರೆ. ನೀವು ನಮ್ಮ ಸಿದ್ಧಾಂತದ ಮೇಲೆ ದೋಷಾರೋಪಣೆ ಮಾಡಬೇಕು ಅಂತ ಹೇಳ್ರಿ, ಇದರಿಂದ ನಿಮ್ಮ ಸಿದ್ಧಾಂತಕ್ಕೆ ಧಕ್ಕೆ ಬಂದ್ರಿ. ಹೇಗೆ? ಪರಾಪಶಕುನಾಯ ಪ್ರವೃತ್ತಸ್ಯ ಸ್ವನಾಸಿಕೋಚ್ಛೇದ. ಯಾರಿಗೋ ತೊಂದರೆ ಮಾಡಬೇಕು ಅಂತ ಹೋಗಿ ತನ್ನ ಮೂಗನ್ ತಾನೇ ಕತ್ತರಿಸ್ಕೊಂಡಂತೆ ಆಯ್ತಲ್ಲ ಅಂದ. ಹೇಗೆ ಸ್ವಾಮಿ ಅಂತ ಕೇಳ್ತಾ ಇದ್ದಾನೆ. ಹೇಗೆ ಎಂದು ಸಿದ್ಧಾಂತಿಗಳು ಕೇಳಿದರೆ ಪೂರ್ವ ಪಕ್ಷಿ ಹೇಳ್ತಾ ಇದ್ದಾನೆ. ಯಥಾ ಗ್ರಾಹ್ಯಾಃ ವಿಷಯಾಃ ಸ್ವವ್ಯತಿರೇಕೇನ ಗ್ರಾಹಕೇಣ ವೇದ್ಯಂತೆ ತಥಾ ಚೇತ್ ಗ್ರಾಹಕಾದಿತ್ರಯಮಪಿ ಸ್ವವ್ಯತಿರಿಕ್ತ ಸಾಕ್ಷಿ ವೇದ್ಯಂ ಇತಿ ಅಂಗೀಕ್ರಿಯತೆ. ತಥಾ ಗ್ರಾಹಕವದೇವ ಸಾಕ್ಷಿಣೋಪಿ ಕರ್ಣಾಂತರಾಪೇಕ್ಷತ್ವ ಪ್ರಸಂಗಃ ಇತಿ ಅನಿಷ್ಟ ಪ್ರಸಂಗಃ. ನೀವುಗಳು ಪ್ರಮಾತ್ರ ಪ್ರಮಾಣ ಪ್ರಮೇಯಗಳನ್ನ ಬೆಳಗುವಂತ ಒಬ್ಬ ಸಾಕ್ಷಿ ಬೇಕು ಅಂದ್ರೆ ಹೇಳಿದ್ದರಿಂದ ನಾವ್ ಹೇಳ್ತಾ ಇದ್ದೀವಿ, ಈಗ ಸಾಕ್ಷಿಗೂ ಮತ್ತೊಬ್ಬ ಸಾಕ್ಷಿ ಬೇಕು ಅಂತ ಆಯ್ತಲ್ಲ ಅಂತ ನೀನು ಹೇಳಿದರೆ ನಚೈತದಿಷ್ಟಂ ಭವತಃ. ಹೇಳ್ತಾರೆ, ನಿಮ್ಗೆ ಇಷ್ಟವ ಇದು? ಏತತ್ ಇದು ಭವತಃ ನಿಮಗೆ ನಚ ಇಷ್ಟಂ ಇಷ್ಟವಿಲ್ಲ ಅಂತ ಪೂರ್ವಪಕ್ಷ. ಕಿಂಚಾನ್ಯತ್ ಮತ್ತು ಏನೆಂದರೆ ಯಥೈವ ಗ್ರಾಹಕಾದೇಹೇ ವ್ಯತಿರಿಕ್ತ ಸಾಕ್ಷಿ ಪೂರ್ವಿಕ ಸಿದ್ಧಿರಿಷ್ಯತೆ ತಥೈವ ಗ್ರಾಹಕಾದಿ ಸಾಕ್ಷಿಣೋಪಿ ಸ್ವವ್ಯತಿರಿಕ್ತ
ಸಾಕ್ಷಿ ಪೂರ್ವಿಕ ಏವ ಸಿದ್ಧಿ ಇತಿ ಪ್ರಾಪ್ನೋತಿ. ಗ್ರಾಹಕಾದಿಗಳಿಗೆ ತನಗಿಂತ ಭಿನ್ನನಾಗಿರುವ ಸಾಕ್ಷಿಯಿಂದ ಸಿದ್ಧಿ. ಅದೇ ರೀತಿ ಸಾಕ್ಷಿಗೂ ಕೂಡ ತನಗಿಂತ ಭಿನ್ನನಾಗಿರುವ ಮತ್ತೊಬ್ಬ ಸಾಕ್ಷಿಯಿಂದ ಸಿದ್ಧಿಯಾಗಬೇಕು ಅನ್ನುವಂತ ದೋಷ ಪ್ರಾಪ್ನೋತಿ, ದೋಷ ಉಂಟಾದೀತು. ಏವಂ ತಸ್ಯಾಪಿ ಅನ್ಯಾನ್ಯ ಸಾಕ್ಷ್ಯ ಭೇದ್ಯತ್ವಂ, ಅವನಿಗೊಬ್ಬ ಸಾಕ್ಷಿ, ಅವನಿಗೂ ಒಬ್ಬ ಸಾಕ್ಷಿ, ಅವನಿಗೂ ಒಬ್ಬ ಸಾಕ್ಷಿ ಅಂತ ಹೇಳ್ತಾ ಹೋಗ್ಬಿಟ್ರೆ ತಸ್ಯ ಚ ಸಾಕ್ಷಿನಃ ಕರ್ಣಾಂತರಾಪೇಕ್ಷತ್ವಂಚ ಇತಿ ಅನವಸ್ಥಾ ಇತ್ಯತಃ ಇತ್ಯತೋಪಿ ಅನಿಷ್ಟಾಪತ್ತಿ. ನಿಧಾನವಾಗಿ ಓದಬೇಕು, 2 ದಿವಸ ಓದಬೇಕಿದ್ರು, ನಾನು ಟೈಮ್ ಆಯ್ತಾ ಇರ್ಬೇಕು, ಓದ್ತಾ ಇದ್ದೇನೆ. ಒಟ್ಟಿನಲ್ಲಿ ಆ ಸಾಕ್ಷ್ಯ ಸ್ವರೂಪನಾದ ಆತ್ಮನಿಗೂ ಮತ್ತೊಬ್ಬ ಸಾಕ್ಷಿ ಬೇಕು ಅಂತಾಯ್ತು. ಇದು ಅನವಸ್ಥಾ ದೋಷ. ನೀವು ಸಾಕ್ಷ್ಯ ತತ್ವ ಒಪ್ಕೊಂಡು ಬಿಟ್ರೆ ನಿಮ್ಮ ದರ್ಶನದಲ್ಲಿ ಅನವಸ್ಥಾ ದೋಷ ಬರುತ್ತದಲ್ಲ ಇತ್ಯಾಶಂಕ್ಯ ಎಂದು ಪೂರ್ವ ಪಕ್ಷಿಯ ಅಭಿಪ್ರಾಯವನ್ನ ಅನುವಾದ ಮಾಡಿಕೊಂಡು ಸ್ವಯಂ ಸಿದ್ಧತ್ವಾದೇವ, ಬ್ಯೂಟಿಫುಲ್, ಆತ್ಮನು ಸ್ವಯಂ ಸಿದ್ಧನಾಗಿರುವ ದಂಡನೆ ಸಾಕ್ಷಿಣ ಸಾಕ್ಷಿಗೆ ಅನ್ಯ ಅನಪೇಕ್ಷತ, ಅನ್ಯಾನಪೇಕ್ಷ, ಮತ್ತೊಬ್ಬ ಸಾಕ್ಷಿಯ ಅಪೇಕ್ಷೆ ಇಲ್ಲ. ಇತ್ಯೇತತ್, ಇದನ್ನ ಉಪಪಾದಯಿತು, ನಿರ್ಣಯ ಮಾಡುವುದಕ್ಕೆ, ಉಪಪಾದನೆ ಮಾಡುವುದಕ್ಕೆ ಉತ್ತರ ಶ್ಲೋಕ ಪುಲ್ಲಿಂಗ ಮುಂದಿನ ಶ್ಲೋಕ ಬಂದಿದೆ. ಗ್ರಾಹಕಾದೇರಿತ್ಯಾಜಿನ ಅತಃ ತಸ್ಮಾತ್ ಸಾಕ್ಷಿಣ ಅನ್ಯ ಅನಪೇಕ್ಷ ಸಿದ್ಧಿಕತ್ವ. ನಾವು ಒಪ್ಪಿಕೊಂಡಿರುವ ಸಾಕ್ಷಿಗೆ ಮತ್ತೊಬ್ಬನಿಂದ ಸಾಕ್ಷಿತ್ವ ಸಿದ್ಧಿಯಾಗಿ ಬೇಕಾದ್ದಿಲ್ಲ ಎನ್ನುವುದನ್ನ ಉಪಪಾದನೆ ಮಾಡುವುದಕ್ಕಾಗಿ ಈ ಶ್ಲೋಕವನ್ನು ಹೇಳ್ತಾ ಇದ್ದಾರೆ. ಎಷ್ಟು ಜನ ಬರೀತಾರೆ ನೋಡಿ ಗುರು. ಇಂತಹ ಗುರುಗಳಿಗೆ ಏನ್ ಕೊಡ್ಬೋದು ನಾವು? ಏನು ಬೇಡ, ನಮಸ್ಕಾರ ಹಾಕ್ಬಿಡಿ. ಶ್ರದ್ಧಾ ಭಕ್ತಿಯಿಂದ ಆದರದಿಂದ ನಮೋ ನಮಃ ಸದ್ಗುರುಪಾದುಕಾಭ್ಯಾಂ ಹಾಕ್ಬಿಟ್ರೆ ಎಲ್ಲಾ ದಾನವನ್ನು ಮಾಡ್ಬೇಕಾಯ್ತು. ಜೀವನ್ನಾಪೇಕ್ಷತೆ ಸಿದ್ಧಿಂ ಆತ್ಮಾನ್ಯಸ್ಮಾದ ವಿಕ್ರಿಯ ನಿರಪೇಕ್ಷಮಪೇಕ್ಷೈವ ಸಿದ್ಧ್ಯಂಚನ್ಯೇನ ತು ಸ್ವಯಂ. ಶ್ಲೋಕ ಎಷ್ಟು ಚೆನ್ನಾಗಿದೆ, ಅದಕ್ಕಿಂತಲೂ ಚೆನ್ನಾಗಿದೆ ಈ ಗುರುಗಳ ವ್ಯಾಖ್ಯಾನ. ಇಷ್ಟ ಒಂದ್ ಪುಟ ಬರೀತಾ ನೋಡಿ, ಒಂದು ಶ್ಲೋಕಕ್ಕೆ ಒಂದು ಪುಟ. ಬುದ್ಧಿ ಪರಿಣಾಮಿನಿ ಸತ್ಸಾಕ್ಷೀತು ಆತ್ಮ ಕೂಟಸ್ಥ ಇತಿ ಬಹ್ವೀಭಿಃ ಸ್ತ್ರೀಲಿಂಗ ಉಪಪತ್ತಿಭಿಃ ಪ್ರದರ್ಶಿತಂ ಶ್ರುತ್ಯುದಾಹರಣೇನ ಚ ತತ್ರ ಪರಿಣಾಮಿನಿ ಪರಿಣಾಮಿತ್ವಾದೇವ ಸ್ವಭಾವಾಭಾವಂ ವೇದಿತುಂ ನಾದಮಿತಿ ಅಪೇಕ್ಷತೆ ಸ್ವಾನ್ಯತಃ ಸಿದ್ಧಿಮಿತಿ ಯುಕ್ತಂ. ಚೆನ್ನಾಗಿದೆ. ಬುದ್ಧಿಯು ಪರಿಣಾಮಿನಿ, ಅದಕ್ಕೆ ಸಾಕ್ಷಿಯಾಗಿರುವ ಆತ್ಮ ಕೂಟಸ್ಥನಾಗಿದ್ದಾನೆ ಎನ್ನುವುದನ್ನ ಅನೇಕ ಯುಕ್ತಿಗಳಿಂದ ಶ್ರುತಿಯಿಂದಲೂ ತಿಳಿದಿದೆ. ಪರಿಣಾಮಿಯಾಗಿರುವಂತಹ ಬುದ್ಧಿ ತಾನು ಬದಲಾವಣೆಯಾಗುತ್ತಿರುವುದರಿಂದಲೇ ತನ್ನ ಇರುವಿಕೆಯನ್ನು, ಭಾವ ಅಭಾವ, ಇರುವಿಕೆಯನ್ನು ಇಲ್ಲದಿರುವಿಕೆಯನ್ನು ಬುದ್ಧಿಯು ತಾನೇ ತಿಳಿಯಲಾರದು. ಆ ಬುದ್ಧಿಗೆ ಸಾಕ್ಷ್ಯ ಸ್ವರೂಪನಾದ ಆತ್ಮನ ಬೆಳಕು ಬೇಕು ಅಂತಾಯ್ತು. ಆತ್ಮಾತು ಆತ್ಮನಾದರೂ ಧೀವತೆ ಬುದ್ಧಿಯಂತೆ ಅನ್ಯಸ್ಮಾತ್ ಬೇರೊಂದರಿಂದ ಸಿದ್ಧಿಯನ್ನ ನಾಪೇಕ್ಷತೆ ಅಪೇಕ್ಷಿಸುವುದಿಲ್ಲ. ಯಸ್ಮಾತ್ ಅವಿಕ್ರಿಯ ಆತ್ಮ, ಏಕೆಂದರೆ ಆತ್ಮನು ಅವಿಕ್ರಿಯನಾಗಿದ್ದಾನೆ, ಅಪರಿಣಾಮಿಯಾಗಿದೆ. ಕೂಟಸ್ಥ ಅಸೌ, ಅಪರಿಣಾಮಿ ಅವಿಕ್ರಿಯ ಕೂಟಸ್ಥ ಇಲ್ಲ ಪರ್ಯಾಯ. ಯತ್ತೂಚ್ಯತೆ ತಸ್ಯಾಪಿ ಕರ್ಣಾಂತರಾಪೇಕ್ಷ ಸ್ವವ್ಯತಿರಿಕ್ತ ಸಾಕ್ಷಿ ಪೂರ್ವಿಕ ಏವ ಚ ಸಿದ್ಧೀತಿ ಅನವಸ್ಥಾ ಪ್ರಾಪ್ನೋತೀತಿ ತತ್ ಅಸತಿ. ಹೀಗಾಗಿ ಬಿಟ್ಟರೆ ಆತ್ಮನೂ ಕೂಡ ತನಗಿಂತ ಭಿನ್ನವಾಗಿರುವ ಮತ್ತೊಬ್ಬ ಸಾಕ್ಷಿಯನ್ನು ಅಪೇಕ್ಷಿಸುತ್ತಾನೆ. ಆ ಸಾಕ್ಷಿ ಮತ್ತೊಂದನ್ನ
ಅವನು ಮತ್ತೊಂದನ್ನ ಅಂತ ಹೇಳ್ತಾ ಹೋಗ್ಬಿಟ್ರೆ ಅನವಸ್ಥಾ ದೋಷ ಉಂಟಾಗುತ್ತದೆ ಎಂದು ನೀವು ಹೇಳ್ತಾ ಇದ್ದೀರಲ್ಲ, ತತ್ತು ಅಸತ್ ಅದು ಸರಿಯಲ್ಲ. ವೇದಾಂತ ದರ್ಶನದಲ್ಲಿ ಆತ್ಮನನ್ನ ಸಾಕ್ಷ್ಯ ಸ್ವರೂಪ ಒಪ್ಪಿಕೊಂಡಾಗ ಅನವಸ್ಥಾ ದೋಷ ಉಂಟಾಗುವುದಿಲ್ಲ. ನ ತಾವತೆ ಅಸ್ತಿ ನಿಯಮ ಯತ್ರ ಯತ್ರ ಅನ್ಯಃ ಅನ್ಯೇನ ಗೃಹ್ಯತೆ ತತ್ರ ತತ್ರ ಗ್ರಾಹ್ಯಗ್ರಾಹಕ ವ್ಯತಿರೇಕೇನ ಕರ್ಣೇನಾಪಿ ಕೇನಚಿತ್ ಭಾವ್ಯಮಿತಿ ಅನ್ಯಥಾಪಿ ದರ್ಶನಾತ್. ಈ ನಿಯಮ ತಪ್ಪು. ಎಲ್ಲೆಲ್ಲಿ ಒಂದು ಮತ್ತೊಂದರಿಂದ ಕಾಣಲ್ಪಡುತ್ತಿದೆಯೋ ಅದಕ್ಕೂ ಕೂಡ ಮತ್ತೊಂದು ಕಾರಣ ಬೇಕು ಎನ್ನುವಂತ ನಿಯಮವಿಲ್ಲ. ಯಾಕೆ? ಬೇರೆ ತರದಲ್ಲಿ ಲೋಕದಲ್ಲಿ ಕಾಣುತ್ತಿರುವುದರಿಂದ. ತದ್ಯಥ ಉದಾಹರಣೆ, ಘಟ ಚಕ್ಷುಷಾ ದೃಶ್ಯತೆ ಆಲೋಕೇನ ಕರ್ಣೇನ. ಒಂದು ಗಡಿಗೆ ಇದೆ, ಅದು ಕಣ್ಣಿನಿಂದ ಕಾಣಲ್ಪಡ್ತಾ ಇದೆ ಬೆಳಕಿನ ಸಹಾಯದಿಂದ. ಬೆಳಕು ಕಾರಣ, ಕಣ್ಣು ಎನ್ನುವಂತಹ ಇಂದ್ರಿಯ ಬೆಳಕೆಂಬ ಕಾರಣದಿಂದ ಕಣ್ಣೆಂಬ ಇಂದ್ರಿಯವು ಘಟವನ್ನ ನೋಡ್ತೇವೆ. ಆಲೋಕಸ್ತು ಬೆಳಕಾದರೂ ಸ್ವವ್ಯತಿರಿಕ್ತ ಚಕ್ಷುರ್ಗಾಶೋಪಿ, ತನಗಿಂತ ಭಿನ್ನವಾಗಿರುವ ಕಣ್ಣಿನಿಂದ ಬೆಳಕು ಕಾಣಪಡುತ್ತಿದ್ದರು. ನ ತಥಾ ಕರ್ಣಾಂತರಮಪೇಕ್ಷತೆ, ಅದೇ ರೀತಿಯಲ್ಲಿ ಬೇರೊಂದು ಕಣ್ಣು ಬೇಕಾಗಿಲ್ಲ. ತಥಾ ಅದೇ ರೀತಿಯಲ್ಲಿ ಗ್ರಾಹಕಾದೇರಪಿ ಸಾಕ್ಷ್ಯ ಗ್ರಾಹ್ಯಸ್ಯ ಕರ್ಣಾಂತರಾನಪೇಕ್ಷತ್ವಂ ಭವಿಷ್ಯತಿ. ಗ್ರಾಹಕಾದಿಗಳಿಗೆ ಸಾಕ್ಷಿ ಬೇಕು, ಸಾಕ್ಷಿಗೆ ಮಾತ್ರ ಬೇರೊಂದು ಅಪೇಕ್ಷೆ ಇಲ್ಲ. ಅತಃ ನ ಕರ್ಣದ್ವಾರ ಅನವಸ್ಥ, ಮತ್ತೊಂದು ಕರ್ಣದಿಂದ ಸಾಕ್ಷಿಯಾದಂಥ ಆತ್ಮನು ಅರಿಯಲ್ಪಡಬೇಕು ಎನ್ನುವಂತ ದೋಷ ಇಲ್ಲ. ಆದ್ದರಿಂದ ಅನವಸ್ಥಾ ದೋಷ ಬರುವಂತಿಲ್ಲ. ಏವಂ ಸಾಕ್ಷ್ಯಂತರ ದ್ವಾರಾಪಿ ಸಾಕ್ಷ್ಯಂತರಂ ಅನ್ಯ ಸಾಕ್ಷಿ ಸಾಕ್ಷ್ಯಂತರಂ. ಇದನ್ನ ಇನ್ನೆಲ್ಲ ಓದಬೇಕು, ಚೆನ್ನಾಗಿದೆ. ಇದೇ ರೀತಿಯಲ್ಲಿ ಇನ್ನೊಬ್ಬ ಸಾಕ್ಷಿ ಇದ್ದಾನೆ ಎನ್ನುವುದು ಕೂಡ ಸಾಧ್ಯವಿಲ್ಲ. ಆ ದೃಷ್ಟಿಯಿಂದಲೂ ಅನವಸ್ಥಾ ದೋಷ ಬರವಲ್ಲ. ಗ್ರಾಹ್ಯ ಸ್ವಭಾವತ್ವಾದೇವಹಿ ಗ್ರಾಹಕಾದೇಹಿ ಸಾಕ್ಷಿ ಪೂರ್ವಿಕ ಸಿದ್ಧಿ ಅಂಗೀಕ್ರಿಯತೆ ವಿಕಾರಿತ್ವ ಸ್ವಾಭಾವಿಕ. ಗ್ರಾಹಕಾದಿಗಳು ವಿಕಾರಿಯಾಗಿರುವುದರಿಂದ ತಮ್ಮನ್ನು ತಾವು ಅರಿಯಲಾರವು ಅನ್ನುವಂತಹ ದೃಷ್ಟಿಯಿಂದ ಗ್ರಾಹಕಾದಿಗಳಿಗೆ ತಮಗಿಂತ ಭಿನ್ನನಾಗಿರುವ ಒಬ್ಬ ಸಾಕ್ಷ್ಯ ಸ್ವರೂಪನಾದಂತ ಆತ್ಮ ಬೇಕು. ಅನಾತ್ಮತ್ವೇನ ವ್ಯವಧೀಯಮಾನತ್ವಾಚ್ಯವೆಲ್ಲವೂ ಕೂಡ ಆತ್ಮನಲ್ಲ, ಅನಾತ್ಮವಾಗಿರುವುದರಿಂದಲೂ ಆಗ್ತಾ ಇದೆ. ಸಾಕ್ಷೀತು ಸಾಕ್ಷ್ಯ ಸ್ವರೂಪನಾದ ಆತ್ಮನಾದರೂ ಗ್ರಾಹಕ ಏವ ನಜಾತಜಿದ್ ಗ್ರಾಹ್ಯ. ಆತ್ಮನು ಯಾವಾಗಲೂ ಗ್ರಾಹಕನೇ ಹೊರತು ಎಂದೆಂದಿಗೂ ಯಾರಿಗೂ ಆತ್ಮನು ಗ್ರಾಹ್ಯನಲ್ಲ. ಅವಿಕ್ರಿಯ ನಕೇನಚಿತ್ ವ್ಯವಹಿತ. ಆತ್ಮನು ಯಾವುದಕ್ಕಿಂತಲೂ ಭಿನ್ನನಾಗಿಲ್ಲ, ಅವ್ಯವಹಿತನಾಗಿಲ್ಲ, ವ್ಯವಹಿತನಾಗಿಲ್ಲ. ಕಾರಣಗಳಿಗೂ ಆತ್ಮನಿಗೂ ಯಾವ ಸಂಬಂಧವೂ ಇಲ್ಲ. ಅತಃ ನಾಸ್ತಿ ಅಸ್ಯ ಅನ್ಯಾಪೇಕ್ಷ. ಹೀಗಿರುವುದರಿಂದ ಆತ್ಮನಿಗೆ ಮತ್ತೊಬ್ಬ ಆತ್ಮನ ಸಾಕ್ಷಿಗೆ ಮತ್ತೊಬ್ಬ ಸಾಕ್ಷಿಯ ಅಪೇಕ್ಷೆ ಇರುವಂತಹದ್ದಿಲ್ಲ. ನಾನು ಏವಂ ಸರ್ವಥಾ ಅನ್ಯಗ್ರಾಹ್ಯತ್ವಭಾವೇ ಕಥಂ ತಸ್ಯ ಸಿದ್ಧಿ. ಆತ್ಮನು ಮತ್ತೊಂದರಿಂದ ಗ್ರಹಿಸಲ್ಪಡುವುದಿಲ್ಲ ಅಂತಾದರೆ ಅಂತ ಸಾಕ್ಷ್ಯ ಸ್ವರೂಪನಾದಂತ ಆತ್ಮನಿಗೆ ಸಿದ್ಧಿ ಹೇಗೆ? ಆತ್ಮನಿದ್ದಾರೆ ಹಾಗೆ ನಾವು ತಿಳ್ಕೊಳ್ಬೇಕು ಅಂದ್ರೆ ಆತ್ಮತ್ವಾದೇವ ಸಾಕ್ಷಿಣಃ ಸಾಕ್ಷಿತ್ವಾದೇವ ಸಾಕ್ಷಿಣಃ ಆತ್ಮಸ್ವರೂಪತ್ವಾದೇವ ನ ಅನ್ಯಕರಣ ಸಾಧ್ಯತ್ವಂ. ಆತ್ಮನೋ ಹಿ ಅಪ್ರತ್ಯಾಖ್ಯೇಯ ಸ್ವಭಾವಸ್ಯ ಸ್ವಯಂ ಸಿದ್ಧತ್ವಾದೇವ ನಾನ್ಯತಃ ಸಿದ್ಧ್ಯಪೇಕ್ಷ. ಆತ್ಮನು ಅಪ್ರತ್ಯಾಖ್ಯೇಯ ಸ್ವಭಾವದವನಾಗಿದ್ದಾನೆ. ಆತ್ಮನನ್ನ ಇಲ್ಲ, ಆತ್ಮನನ್ನ ಇಲ್ಲವೇ ಇಲ್ಲ ಅಂತ ಹೇಳಲು ಸಾಧ್ಯವಿಲ್ಲ. ಸ್ವಯಂ ಸಿದ್ಧನಾಗಿರುವುದರಿಂದಲೇ ಆತ್ಮನಿಗೆ ಮತ್ತೊಂದರಿಂದ ಸಿದ್ಧಿ ಆಗ್ಬೇಕಾಗಿದೆ.
ತದೇತತ್ ಸರ್ವಂ ಅನುಸಂಧಾಯ ಇದೆಲ್ಲವನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ನಿರಪೇಕ್ಷಮಪೇಕ್ಷ ಇವ ಸಿದ್ಧಂತಿ ಅನ್ಯೇ ನತು ಸ್ವಯಮಿತಿ ಎಂದು ಭಗವಾನ್ ಸ್ವರೇಶ್ವರಾಚಾರ್ಯರು ಹೇಳ್ತಾ ಇದ್ದಾರೆ ಎಂದು. ಎಷ್ಟು ಚೆನ್ನಾಗಿದೆ. ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರುಗಳವರ ಅಮೃತಾಯಮಾನವಾದಂತಹ ಸಂದೇಶಗಳನ್ನ ಕೇಳ್ತಾ ಇದ್ರೆ ಬ್ರಹ್ಮಾನಂದವಾಗುತ್ತೆ. ನಮೋ ನಮಃ ಸದ್ಗುರುಪಾದುಕಾಭ್ಯಾಂ. ನೋಡುತ್ತಲಿರುವೆನು ನಾನೆಲ್ಲ. ವಿಜ್ಞಾನಾತ್ಮ ಸಹ ದೇವೈಶ್ಚ ಸರ್ವೈಃ ಪ್ರಾಣಾಭೂತಾನಿ ಸಂಪ್ರತಿಷ್ಠಂತಿ ಯತ್ರ ತದಕ್ಷರಂ ವೇದಯತೆ ಯಸ್ತು ಸೌಮ್ಯ ಸ ಸರ್ವಜ್ಞಃ ಸರ್ವಮೇವಾವಿವೇಶ. ಪ್ರಶ್ನೆ ಪರಿಪ್ರಶ್ನೆಯಿಂದಲೇ ಪ್ರಾರಂಭವಾಗುವುದರಿಂದ ಪ್ರಶ್ನೋಪನಿಷತ್ತು ವಿಚಾರ ಪ್ರಧಾನ. ವೇದಾಂತದಲ್ಲಿ ಆತ್ಮನ ಬಗ್ಗೆ ಎಲ್ಲ ಪ್ರಶ್ನೆಗಳಿಗೂ ಅನುಭವದಲ್ಲಿ ನೆಲೆನಾಟುವಂತೆ ಉತ್ತರ ಲಭ್ಯ. ಆದರೆ ಅಧ್ಯಾರೋಪಾಪವಾದ ಸಂಪ್ರದಾಯ ತಿಳಿದವರು ಮಾತ್ರ ಸರಿಯಾಗಿ ಉತ್ತರಿಸಬಲ್ಲರು. ಈ ಹಾಡು ಅವಸ್ಥಾತ್ರಯ ವಿಚಾರ ಮಾಡುತ್ತಾ ಅಕ್ಷರ ತತ್ವವನ್ನು ಅನ್ವೇಷಿಸುತ್ತಿದೆ. ಇಡೀ ಪ್ರಪಂಚವು ತನ್ನಿಂದಲೇ ಹುಟ್ಟಿ ಇದ್ದು ಮಾಯವಾಗುತ್ತಿದೆ. ತನ್ನ ಕನಸಿಗೂ ಈ ಎಚ್ಚರಕ್ಕೂ ಯಾವ ವ್ಯತ್ಯಾಸವೂ ಇಲ್ಲ. ಈ ಅರಿವನ್ನು ತೆಗೆದು ಹಾಕುವ ಮತ್ತೊಂದರಿವಿಲ್ಲ. ಅದನ್ನೇ ನೋಡುತ್ತಲಿರುವೆನು ನಾನೆಲ್ಲ. ನೋಡುತ್ತಲಿರುವೆನು ನಾನೆಲ್ಲ, ನೆರೆ ನೋಡಲು ನಾನಲ್ಲದೇನಿಲ್ಲ. ನೋಡುತ್ತಲಿರುವೆನು ನಾನೆಲ್ಲ, ನೆರೆ ನೋಡಲು ನಾನಲ್ಲದೇನಿಲ್ಲ. ನೋಡುವ ನನ್ನೊಳು ಮೂಡಿ ಮುಳುಗಿ ತೇಲಾಡುತ್ತಲಿರುವುದು ಜಗವೆಲ್ಲ. ನೋಡುವ ನನ್ನೊಳು ಮೂಡಿ ಮುಳುಗಿ ತೇಲಾಡುತ್ತಲಿರುವುದು ಜಗವೆಲ್ಲ. ನೋಡುತ್ತಲಿರುವೆನು ನಾನೆಲ್ಲ, ನೆರೆ ನೋಡಲು ನಾನಲ್ಲದೇನಿಲ್ಲ. ನೆರೆ ನೋಡಲು ನಾನಲ್ಲದೇನಿಲ್ಲ. ಮನಸ್ಸು ಕರಣ ದೇಹವಿದೆಲ್ಲ ಎನ್ನ ಕನಸಲ್ಲದೆ ಬೇರಿನ್ನಿಲ್ಲ. ಮನಸ್ಸು ಕರಣ ದೇಹವಿದೆಲ್ಲ ಎನ್ನ ಕನಸಲ್ಲದೆ ಬೇರಿನ್ನಿಲ್ಲ. ಮನಸ್ಸು ಮಾತುಗಳ ಮೀರಿರುವೆನ್ನಯ ಘನತೆಗೆ ಕುಂದು ಕೊರತೆ ಇಲ್ಲ. ಮನಸ್ಸು ಮಾತುಗಳ ಮೀರಿರುವೆನ್ನಯ ಘನತೆಗೆ ಕುಂದು ಕೊರತೆ ಇಲ್ಲ. ನೋಡುತ್ತಲಿರುವೆನು ನಾನೆಲ್ಲ, ನೆರೆ ನೋಡಲು ನಾನಲ್ಲದೇನಿಲ್ಲ. ನೆರೆ ನೋಡಲು ನಾನಲ್ಲದೇನಿಲ್ಲ. ನಿದ್ರೆ ಕನಸು ಎಚ್ಚರವೆಲ್ಲ ಚಿನ್ಮೋದ್ರಿತವಾಗಿಯೇ ಇಹುದಲ್ಲ. ನಿದ್ರೆ ಕನಸು ಎಚ್ಚರವೆಲ್ಲ ಚಿನ್ಮೋದ್ರಿತವಾಗಿಯೇ ಇಹುದಲ್ಲ. ಇದ್ದಂತಿಹ ಪರಿಶುದ್ಧದರಿವನಿದ ಹೊದ್ದದ ವಸ್ತುವೆ ತಾನಿಲ್ಲ.
ಇದ್ದಂತಿಹ ಪರಿಶುದ್ಧದರಿವನಿದ ಹೊದ್ದದ ವಸ್ತುವೆ ತಾನಿಲ್ಲ. ನೋಡುತ್ತಲಿರುವೆನು ನಾನೆಲ್ಲ, ನೆರೆ ನೋಡಲು ನಾನಲ್ಲದೇನಿಲ್ಲ, ನೆರೆ ನೋಡಲು ನಾನಲ್ಲದೇನಿಲ್ಲ. ಕಾರ್ಯಕಾರಣ ಜಗವೆಲ್ಲ ಸಂಸಾರವಿದನು ಬಿಟ್ಟೇನಿಲ್ಲ. ಕಾರ್ಯಕಾರಣ ಜಗವೆಲ್ಲ ಸಂಸಾರವಿದನು ಬಿಟ್ಟೇನಿಲ್ಲ. ಕಾರ್ಯಕಾರಣ ಸಾಕ್ಷಿಯನಗೆ ಇದರೇ ಇಳಿತದ ಸೋಂಕೇನಿಲ್ಲ. ಕಾರ್ಯಕಾರಣ ಸಾಕ್ಷಿಯನಗೆ ಇದರೇ ಇಳಿತದ ಸೋಂಕೇನಿಲ್ಲ. ನೋಡುತ್ತಲಿರುವೆನು ನಾನೆಲ್ಲ, ನೆರೆ ನೋಡಲು ನಾನಲ್ಲದೇನಿಲ್ಲ, ನೆರೆ ನೋಡಲು ನಾನಲ್ಲದೇನಿಲ್ಲ. ಅರಿವನರಿವ ಪೆರತರಿವಿಲ್ಲ, ಈ ಅರಿವೆ ನಾನು ಮರೆಯಲು ಸಲ್ಲ. ಅರಿವನರಿವ ಪೆರತರಿವಿಲ್ಲ, ಈ ಅರಿವೆ ನಾನು ಮರೆಯಲು ಸಲ್ಲ. ಅರಿಯುವ ಕರೆ ಕರೆ ಇಲ್ಲದಿರುವ ಬರೀ ಅರಿವು ಶಂಕರನು ಬೇರಲ್ಲ. ಅರಿಯುವ ಕರೆ ಕರೆ ಇಲ್ಲದಿರುವ ಬರೀ ಅರಿವು ಶಂಕರನು ಬೇರಲ್ಲ. ನೋಡುತ್ತಲಿರುವೆನು ನಾನೆಲ್ಲ, ನೆರೆ ನೋಡಲು ನಾನಲ್ಲದೇನಿಲ್ಲ, ನೆರೆ ನೋಡಲು ನಾನಲ್ಲದೇನಿಲ್ಲ, ನೆರೆ ನೋಡಲು ನಾನಲ್ಲದೇನಿಲ್ಲ.